टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದು ಇನ್ನೊಂದು ಹಾವೇರಿಯ ಸ್ಟೋರಿನೇ ಇಲ್ಲಿ ವಿಪರೀತ ರೈತರಿಗೆ ನಷ್ಟ ಆಗಿದೆ. ಮಳೆ ಬಿದ್ದು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸ್ಥಿತಿ. ಹಾವೇರಿ ಜಿಲ್ಲೆದೇ ಇದು ಕೂಡ ಸ್ಟೋರಿ. ದುಮ್ಮಿಹಾಳ ಗ್ರಾಮದಲ್ಲಿ ದೊಡ್ಡ ಮಟ್ಟದ ಹಾನಿಯಾಗಿದೆ. ಅದರಲ್ಲೂ ವಿಪರೀತ ಪ್ರಮಾಣದಲ್ಲಿ ನೀರು ತುಂಬಿದೆ ಕೆರೆಗಳಲ್ಲಿ. 2 ಕೆರೆಗಳ ಒಡ್ಡು ಒಂದೇ ಸರಿಗೆ ಒಡೆದು ಬಿಟ್ಟರೆ ಏನಾಗ್ಬೋದು ಹೇಳಿ. ಸಿಕ್ಕಲ್ಲಿ ನೀರು ನುಗ್ಗಿತು. ಮೆಕ್ಕೆಜೋಳ, ಭತ್ತ, ಅಡಿಕೆ, ತೆಂಗು ಎಲ್ಲವೂ ಕೂಡ ನಾಶ. ಒಂದು ಲೆಕ್ಕದಲ್ಲಿ ಸರ್ವನಾಶ. ಕೆರೆ ಏರಿ ಯಾಕೆ ಹೊಡಿತು? ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ ಇದು ಅವೈಜ್ಞಾನಿಕ ಕಾಮಗಾರಿ, ಇದು ಬೇಕಾಬಿಟ್ಟಿ ಮಾಡಿದರು. ನೋಡಿ ಕೆರೆ ನೀರಿಗೇನು ಹಾತೊರಿತಾ ಇರೋ ತಂಗನೇ ಹೊರಗಡೆ ಹೋಗೋಕ್ಕೆ. ಕೆರೆ ಒಡ್ಡು ಒಡೆದ ತಕ್ಷಣ ನುಗ್ಗಿತು. ಯಾವ ಪರಿ ನೀರು ಹೋಗ್ತಾ ಇದೆ ನೋಡಿ. ಸುತ್ತಮುತ್ತ ಎಲ್ಲ ಕಡೆ ನೀರು ನುಗ್ಗಿದೆ. 2 ಕಡೆಗೆ ಒಡ್ಡು ಹೊಡೆದು ಬಿಟ್ರೆ ಗತಿ ಏನು? ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು? ಯಾರು ಇದನ್ನು ನಿರ್ಮಾಣ ಮಾಡಿದಾರಲ್ಲ ಅಂಥವ್ರ ವಿರುದ್ಧ ಕ್ರಮ ಜರುಗಿಸ್ಬೇಕು. ಫಸ್ಟ್ ಈ ಅವೈಜ್ಞಾನಿಕ ಕಾಮಗಾರಿ ಯಾರು ಮಾಡಿದಾರಲ್ಲ ಅವರ ವಿರುದ್ಧ ಕ್ರಮ ಜರುಗಿಸ್ಬೇಕು. ಮುಗೀತು ರೈತರ ಕತೆ. ಪಾಪ ಏನೋ ಅವ್ರಿಗೆ ತುಂಬ ಆನಂದ ಆಗಿಬಿಟ್ಟಿತ್ತು. ಬಿಡಪ್ಪ, ಅವಧಿಗೂ ಮೊದಲನೇ ಕೆರೆ ತುಂಬಿವೆ, ಇನ್ನೇನು ನಮಗೇನು ತೊಂದರೆ ಇಲ್ಲ ಅಂಥೇಳಿ ಅಂತ ಮುಗೀತು ಅವ್ರದ್ದು. ಈ ವರ್ಷದ ಫಸಲು ಗಾನ್. ಇನ್ನು ಈ ಅಡಿಕೆ ತೆಂಗು ಹಾಳಾಗ್ಬಿಟ್ರೆ ಮುಗಿದೋಯ್ತು. ಮಕ್ಕಳ ಥರ ಸಾಕಿರ್ತಾರೆ, ಮಕ್ಕಳ ಥರ 6, 7 ವರ್ಷ. ಬನ್ನಿ, ನಮ್ಮ ಪ್ರತಿನಿಧಿ ಅಣ್ಣಪ್ಪ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ನಾನೀಗ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ದುಮ್ಮೇಳ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ಬೃಹದಾದಂಥ ಕೆರೆ ಖಾಲಿಯಾಗಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತಾನೆ. ಕಳೆದ ವರ್ಷವೂ ಕೂಡ ಇದೇ ಕೆರೆ, ಏನು ದುಮ್ಮೇಳ ಕೆರೆ ಇದೆ, ಇದು ಒಂದು 150ಕ್ಕೂ ಹೆಚ್ಚು ಎಕರೆ ವಿಸ್ತೀರ್ಣ ಹೊಂದಿರುವಂಥ ಕೆರೆ. ಕಳೆದ ವರ್ಷವೂ ಕೂಡ ಈ ಕೆರೆ ಒಡೆದು ರೈತರ ಜಮೀನಿಗೆ ನೀರು ನುಗ್ಗಿತ್ತು. ಆದರೆ ಅದಕ್ಕೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನು ತಡೆಗೋಡೆಯನ್ನು ಒಡ್ಡನ್ನು ಹಾಕಿಸಲಾಗಿತ್ತು. ಆದರೆ ಅಧಿಕಾರಿಗಳ ಎಡವಟ್ಟು ಮತ್ತು ಕಳಪೆ ಕಾಮಗಾರಿಯಿಂದ ಈ ಬಾರಿ ಮತ್ತೆ ಒಡ್ಡು ಒಡೆದಿರುವಂಥದ್ದು ನಾನು ನಿಮಗೆ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ರೈತರ ಜಮೀನು ಯಾವ ರೀತಿಯಾಗಿದೆ ಅಂತಂದರೆ ಕೆರೆ ಬರಿದಾಗಿದೆ, ರೈತರ ಜಮೀನು ಮಾತ್ರ ಕೆರೆಯಂತೆ ಭಾಸವಾಗಿದೆ. ಲಕ್ಷಾಂತರ ರೂಪಾಯಿ ಬೆಳೆಯನ್ನು ರೈತರು ಕಳೆದುಕೊಂಡಿದ್ದಾರೆ. ನಾನು ರೈತರನ್ನೇ ಮಾತಾಡ್ತೀನಿ, ಅವರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತೇಳಿ. ಸರ್, ಕೆರೆ ಯಾವಾಗ ಹೊಡಿತು, ಏನಾಗಿದೆ? ಈಗ 3ನೇ ಬಾರಿ ಹೊಡೆಯೋದು. ನಾನು ಮತ್ತು ಬ್ಯಾಡಗಿ ತಾಲೂಕು ತಹಸೀಲ್ದಾರ್ ಅಂತಲೇ ಹೋಗಿದ್ದೀನಿ, ಹಾವೇರಿಗೆ ಹೋಗಿದ್ದೀನಿ, ರಾಣೆಬೆನ್ನೂರಿಗೆ ಹೋಗಿದ್ದೀನಿ. ಹೋದರೂ 3 ವರ್ಷ ಆದರೂ ಇದರ ಕೆರೆ ಸರಿಯಾಗಿ ಕೆಲಸ ಮಾಡಿಲ್ಲ. ಮತ್ತು ಆ ಕಡೆ ಈ ಕಡೆ 2 ಕಡೆ ಕೋಡಿತ್ತು, ಆ ಕೋಡಿಯನ್ನು ಒಡ್ಡೆ ಹಾಕಿದ್ದಾರೆ. ಅದಕ್ಕೆ ಕ್ರಮ ತಗೊಂಡಂಥ ಅಧಿಕಾರಿಗಳು ಯಾರೂ ಇಲ್ಲ. ಒಂದು 10-15 ಲಕ್ಷ ರೂಪಾಯಿ ಮಟ್ಟವರು ಲಾಸ್ ಆಗಿದೆ. 3 ವರ್ಷ ಆಯ್ತು ಕೆರೆ ಹೊಡೆಯಕತ್ತಿ. ನಾನು ಒಬ್ಬ ಅಡ್ಡಾಡಿದ್ರು, ಎಲ್ಲ ತಹಸೀಲ್ದಾರ್ಗೆ ಹೇಳಿದ್ದೇನೆ, MLA ಅವ್ರಿಗೆ ಹೇಳಿದ್ದೇನೆ, ಹಾವೇರಿ, ಬ್ಯಾಡಗಿ, ರಾಣೆಬೆನ್ನೂರು ಎಲ್ಲ ಅಡ್ಡಾಡಿದ್ರು. ಒಬ್ಬರು ಇದಕ್ಕೆ ಕೇಳೋದಕ್ಕಿಲ್ಲ. ಕ್ಯಾಮರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ. ಒಬ್ಬರಿಗೆ 10 ರಿಂದ 15 ಲಕ್ಷ ರೂಪಾಯಿ ನಷ್ಟ ಆಗಿದೆ ಅಂತಂದರೆ ಇನ್ನು ಉಳಿದಂಥ ರೈತರದ್ದು ಒಟ್ಟು ಸೇರಿಸಿದ್ರೆ ಎಷ್ಟು ನಷ್ಟ ಆಗುತ್ತೆ? 2 ಕಡೆಗೆ ಹೊಡೆದಿದೆ. ಇದು 3ನೇ ಬಾರಿ ಹೊಡೆದಿರೋದಂತಿದು. ಅದೊಂದು ದಾಖಲೆ ಒಂದು ಲೆಕ್ಕದಲ್ಲಿ.